ಇದ್ರು ಒಟ್ಟಾರೆ ಶಿವಸೇನೆ ಮುಖ್ಯಸ್ಥ ಬಾಳ್ ಠಾಕ್ರೆಯ ಈ ಉದ್ದಟತನದ ಹೇಳಿಕೆಗೆ ಪ್ರತಿಕ್ರಿಯೆ ನೀಡೋದಕ್ಕೆ ಈಗ ಖ್ಯಾತ ನಿರ್ದೇಶಕರಾದಂತಹ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರೇ, ಕಂಬಾರರಿಗೆ ಜ್ಞಾನಪೀಠ ಸಿಕ್ಕಂತಹ ಸಂದರ್ಭದಲ್ಲಿ ಇಡೀ ಕನ್ನಡಿಗರು ಎಷ್ಟು ಸಂತೋಷ ಪಟ್ಟರೋ ಅಷ್ಟೇ ಬೇಸರ ಪಡುವಂತಹ ದಿನ ಇದು ಅಂತ ಅನ್ಸುತ್ತೆ. ಯಾಕಂದ್ರೆ ಚಂದ್ರಶೇಖರ್ ಕಂಬಾರರ ಸೊಂಟವನ್ನ ಮುರಿದು ಅವರಿಗೆ ಮರಾಠಿಯ ಮಹತ್ವವನ್ನ ಹೇಳ್ಕೊಡಿ ಅಂತ ಬಾಳ್ ಠಾಕ್ರೆ ಅವರು ಹೇಳ್ತಾರಂದ್ರೆ ನಿಮ್ಗೇನ್ ಅನ್ಸುತ್ತೆ? ನನಗೆ ಏನನ್ಸುತ್ತೆ ಅಂದ್ರೆ, ಈ ಸೊಂಟ ಮುರಿರಿ, ಕೈ ಮುರಿರಿ, ಕಾಲ್ ಮುರಿರಿ ಅಂತ ಮಾತಾಡೋ ಠಾಕ್ರೆ ಹಾಗೆ ಹೇಳುವುದರ ಮೂಲಕವೇ ಆತನ ಯೋಗ್ಯತೆ, ಆತನ ದರ್ಜೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂಥವ್ರ ಜೊತೆಗೆ ಸಾಂಸ್ಕೃತಿಕ ಸಂವಾದವೇ ಸಾಧ್ಯ ಇಲ್ಲ. ಅವರನ್ನ ಸೀರಿಯಸ್ ಕನ್ಸಿಡರ್ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ಅವರು ಒಂದು ಸಣ್ಣ ಪೊಲಿಟಿಕಲ್ ಮೋಟಿವೇಶನ್ಗೋಸ್ಕರ ಅಥವಾ ಮರಾಠಿ ಜನರ ಭಾವನೆಗಳನ್ನು ಕೆರಳಿಸಕ್ಕೋಸ್ಕರ ಆತರ ಮಾತಾಡ್ತಾರೆ. ಕಂಬಾರರು ಒಬ್ಬ ಸಾಂಸ್ಕೃತಿಕ ವ್ಯಕ್ತಿ. ಅವರ ಮಾತಿಗೆ ಖಂಡಿತವಾಗಿ ಸಾಂಸ್ಕೃತಿಕ ವಿಶ್ಲೇಷಣೆ ಇದೆ ಮತ್ತು ಗಡಿ ಭಾಷಿಕ ಸಮಸ್ಯೆಯನ್ನು ಕುರಿತಂತಹ ಒಂದು ಆಳವಾದಂತಹ ನೋಟ ಇದೆ. ಒಂದು ಪ್ರಜಾಸತ್ತಾತ್ಮಕ ದೇಶದಲ್ಲಿ, ಒಂದು ಫೆಡರಲ್ ಸಿಸ್ಟಮ್ ನಲ್ಲಿ ಎಲ್ಲಾ ಭಾಷೆಗಳು ತಮ್ಮ ರಾಜ್ಯದೊಳಗಡೆ ಸಾರ್ವಭೌಮತ್ವ ಇರಬೇಕು ಅನ್ನೋದೇ ಭಾರತದ ಸಂವಿಧಾನ ಇರ್ತಕ್ಕಂಥ ಮಾತು. ನಾವು ಹೇಳ್ತಿರ್ತಕ್ಕಂಥದ್ದು ಕನ್ನಡದ ಪ್ರದೇಶಗಳು, ಕನ್ನಡ ನಾಡಿನಲ್ಲಿರ್ತಕ್ಕಂಥವು ಕರ್ನಾಟಕದ ಭಾಗವಾಗಿರತಕ್ಕಂಥ ಕಡೆ ಕನ್ನಡದ ಸಾರ್ವಭೌಮತ್ವ ಬೇಕು ಅಂತಕ್ಕಂಥ ಮಾತನ್ನ ಕಂಬಾರರು ಮಾತಾಡಿರೋದು ಅಷ್ಟೇ. ಈ ಎರಡು ಹೇಳಿಕೆಗಳನ್ನ ಗಮನಿಸಿರೋದನ್ನ ನೋಡಿದ್ರೆ ನಾವು ಬಾಳಾ ಠಾಕ್ರೆಯವನು ಕಂಬಾರರನ್ನು ಒಟ್ಟಿಗೆ ನೋಡೋದೇ ಮಹಾಪರಾಧ. ಆತನಿಗೆ ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ಮಾತನಾಡತಕ್ಕಂಥ ಯಾವ ಯೋಗ್ಯತೆಯೂ ಇಲ್ಲ. ಈಸ್ ನಾಟ್ ಎ ಕಲ್ಚರಲ್ ಪರ್ಸನ್. ಒಬ್ಬ ರಾಜಕಾರಣಿನ ಒಬ್ಬ ನೀವು ಬರಹಗಾರನ ಜೊತೆಗೆ ಅವ್ರ ಹೇಳಿಕೆಗಳನ್ನ ಹೋಲಿಸಿ ನೋಡೋದೇ ನಾವು ತಪ್ಪು. ಆ ದೃಷ್ಟಿಯಿಂದ ಈ ಉದ್ದಟತನವನ್ನ ನಾವು ನಿರ್ಲಕ್ಷಿಸಬಹುದು, ಇಲ್ಲವೇ ಸರಿಯಾದ ಉತ್ತರವನ್ನ ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ಇಂದ ಅವರಿಗೆ ಕೊಡಬೇಕು ಠಾಕ್ರೆಗೆ. ಓಕೆ, ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತಾ ಇದ್ದೀರಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರೇ. ಈಗ ಬೆಳಗಾವಿಯಲ್ಲಿ ಸದ್ಯ ನಿರ್ಮಾಣವಾಗಿರುವಂತಹ ಪರಿಸ್ಥಿತಿ, ಅಲ್ಲಿ ನಡೀತಾ ಇರುವಂತಹ ಆಂಟಿ ಕನ್ನಡ ಏನು ಆಕ್ಟಿವಿಟೀಸ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನು ಅನೇಕ ಬಾರಿ ಬೆಳಗಾವಿಗೆ ಹೋಗಿದ್ದೇನೆ. ಆ ರಾಯ್ಡ್ಸ್ ನಡೆಯುವಾಗ ಕೂಡ ನಾನು ಅಲ್ಲಿ ಇದ್ದೇನೆ. ಅಲ್ಲಿ ನನ್ನ ಚಿತ್ರದ ಒಂದು ಪ್ರೀಮಿಯರ್ ಶೋಗಳನ್ನೆಲ್ಲ ಮಾಡಿದ್ದೇನೆ. ನನಗೇನನ್ಸುತ್ತೆ, ಬೆಳಗಾವಿಯಲ್ಲಿ ತುಂಬಾ ಜನ, ಸಾಮಾನ್ಯ ಜನ ಸುಮ್ಮನೆ ತಮ್ಮ ಪಾಡಿಗೆ ತಾವು ತಮ್ಮ ಕೆಲಸಗಳಲ್ಲಿ ತೊಡಗಿರ್ತಾರೆ. ಕೆಲವು ಜನ ಮರಾಠಿ ಹೆಸರಿನ ಪುಂಡರು ಈ ತರ ಗದ್ದಲ ಎಬ್ಬಿಸಿ ರಾಷ್ಟ್ರೀಯ ವಾಹಿನಿಗಳ ಗಮನ ಸೆಳೆದು ಗದ್ದಲ ಮಾಡಕ್ ಶುರು ಮಾಡ್ತಾರೆ. ನಾನು ಫಿಲ್ಮ್ ಪ್ರೀಮಿಯರ್ ಶೋಗೆ ಹೋಗಿದ್ದಾಗ ಒಂದು ಮರಾಠಿ ಫಿಲ್ಮ್ಗೆ ನಾನು ಗೆಸ್ಟ್ ಆಗಿ ಹೋಗಿದ್ದೆ. ಅಲ್ಲೂ ಒಂದು 4 ಜನ ಬಂದಿದ್ರು, ಜೈ ಅಂದ್ಕೊಂಡು. ಆ ತರದ ಉದ್ದಟತನ ಅಥವಾ ಒಂದು ಪೊಲಿಟಿಕಲ್ ಮೋಟಿವೇಟೆಡ್ ಆಗಿರ್ತಕ್ಕಂಥ ಒಂದು ಸಣ್ಣ MES ಗುಂಪು ಮಾತ್ರ ಕೆಲಸ ಮಾಡುತ್ತೆ ಹೊರತು ಇಡೀ ಬೆಳಗಾವಿ ಶಾಂತ ಸ್ವರೂಪದಲ್ಲಿರುತ್ತೆ. ಜನಕ್ಕೆ ಈ ಭಾಷಿಕ ಜಗಳ ಬೇಕಾಗಿಲ್ಲ. ಅವರವರ ವ್ಯವಹಾರ, ಅವರವರ ವಹಿವಾಟಿನಲ್ಲಿ ಅವರು ಕಡೆ ಜನ ಇದಾಗಿರ್ತಾರೆ. ಇಷ್ಟಕ್ಕೂ ಮರಾಠಿ ಸಾಹಿತ್ಯದಲ್ಲೂ ಶ್ರೇಷ್ಠ ಸಾಹಿತಿಗಳಿದ್ದಾರೆ, ಕನ್ನಡದಲ್ಲೂ ಶ್ರೇಷ್ಠ ಸಾಹಿತಿಗಳಿದ್ದಾರೆ. ಕನ್ನಡದ ಸಾಂಸ್ಕೃತಿಕ ಜಗತ್ತು ದೊಡ್ಡದಿದೆ, ಮರಾಠಿಯವರ ಸಾಂಸ್ಕೃತಿಕ ಜಗತ್ತು ಇದೆ. ಇದನ್ನ ನಾನು ಯಾವ ಅರ್ಥದಲ್ಲಿ ತಗೋಬೇಕು ಅಂತಂದ್ರೆ, ಬಾಳಾ ಠಾಕ್ರೆ ಎಲ್ಲೋ ಒಂದು ಕಡೆ ತಾನು ಬದುಕು ಉಳಿಲಿಕ್ಕೆ ತನ್ನದು ಯಾವುದೋ ಒಂದು ಐಡೆಂಟಿಟಿ ಕ್ರೈಸಿಸ್ಗೋಸ್ಕರ ಏನಾದ್ರು ಒಂದು ಖ್ಯಾತಿಯ ತೆಗೆದು ಮರಾಠಿಗರನ್ನು ಕೆಲಸಕ್ಕೆ ಕೇಳ್ತಕ್ಕಂಥ ಒಂದು ಉದ್ದಟತನದ ಮಾತು. ಆ ದೃಷ್ಟಿಯಿಂದ ಬೆಳಗಾವಿಲೆ ಏನೋ ಆಗ್ಬಿಡುತ್ತೆ, ಬೆಳಗಾವಿನಲ್ಲಿ ಎಲ್ಲಾ ಇಡೀ ಏನೋ ಆಗುತ್ತೆ ಅನ್ನೋದು ನಾನು ಒಪ್ಪಲ್ಲ. ಯಾಕಂದ್ರೆ ಒಂದ್ಸಲ ನಾನು ಬೆಳಗಾವಿಲೆ ಇದ್ದಾಗ ಎಲ್ಲಾ ನ್ಯಾಷನಲ್ ಚಾನೆಲ್ಗಳು ತೋರಿಸ್ತಾ ಇದ್ರು ಬೆಳಗಾವಿ ಹತ್ತುವರಿತಾ ಇದ್ವಿ. ನಾವು ರಸ್ತೆಯಲ್ಲಿ ನೋಡ್ತಾ ಇದ್ವಿ, ಜನ ತಮ್ಮ ಕೆಲಸದಲ್ಲಿ ಇರುತ್ತರಾಗಿದ್ರು. ಬೆಳಗಾವಿ ಯಾವಾಗ್ಲೂ ಶಾಂತವಾಗಿರುತ್ತೆ. ಇದು ಕೇವಲ ಕೆಲವು MES ನ ಪುಂಡರು ಆಡುವಂತಹ ಒಂದು ಕ್ಷಣಿಕವಾದ ಆಟ ಅಂತ ನನ್ನ ನಂಬಿಕೆ. ಓಕೆ, ಉದಾಸೀನನೇ ಮದ್ದು ಅಂತ ಹೇಳ್ತೀರಾ ನಾಗತಿಹಳ್ಳಿ ಚಂದ್ರಶೇಖರ್ ಅವರು? ಉದಾಸೀನ ಮದ್ದು. ಆದರೆ ಸರ್ಕಾರ ಕಾನೂನು ದೃಷ್ಟಿಯಿಂದ ಯಾವ್ಯಾವ ಕ್ರಮವನ್ನು ತೆಗೆದುಕೊಳ್ಬೇಕು ಆ ಕ್ರಮವನ್ನು ತೆಗೆದುಕೊಳ್ಬೇಕು. ಮತ್ತು ಕನ್ನಡ ಮರಾಠಿ ಎರಡು ಕಡೆ ಇರ್ತಕ್ಕಂತಹ ಸಾಂಸ್ಕೃತಿಕವಾದ ವ್ಯಕ್ತಿಗಳು ಈ ಸಮಸ್ಯೆಯನ್ನು ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಮತ್ತೆ ನಮ್ಮನ್ನು ನಾವು ಪರಸ್ಪರ ಭಾರತದ ಸಂವಿಧಾನ ದೃಷ್ಟಿಯಲ್ಲಿ ಎಷ್ಟು ಸರಿಯಾಗಿ ನಡ್ಕೋಬೇಕು ಅಷ್ಟು ಸರಿಯಾಗಿ ನಾವು ನಡ್ಕೋಬೇಕು. ಒಬ್ಬ ಮರಾಠಿಯ ಸಾಂಸ್ಕೃತಿಕ ಮನುಷ್ಯ, ಕನ್ನಡದ ಸಾಂಸ್ಕೃತಿಕ ಮನುಷ್ಯ ಒಂದೇ ತರ ಯೋಚಿಸ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಗಾಢವಾದ ನಂಬಿಕೆ ಇದೆ. ಓಕೆ, ಧನ್ಯವಾದ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಇಷ್ಟೊತ್ತು ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕಾಗಿ.